ಯಾವ ಕೇಸು ಇಲ್ಲದೆ ಯಾವ ಆರೋಪನೂ ಇಲ್ಲದೆ ಯಾರನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ ಮೇಡಮ್. ನಾನು ಲಾಯರ್ ಗಿರಿಜಾ ಅಂತ. ಇರಬಹುದು, ಆದರೆ ಕಾನೂನಿಗಿಂತ ವಕೀಲರು ದೊಡ್ಡವರಲ್ಲ. ಅಂಥ ಅಪರಾಧ ಏನ್ರಿ ಮಾಡಿದಾನವನು? ರೂಪ ಅನ್ನೋ ಹುಡುಗಿ ಕಾಣೆಯಾಗಿದ್ದಾಳೆ. ಅವಳು ಈ ಚೇತನ್ ಫ್ರೆಂಡು. ಅದಕ್ಕೆ ನೋಡಿ ಗಿರಿಜಾ ಅವರೇ, ಕಾರಣ ಹೇಳೋದಕ್ಕೆ ಇದು ಕೋರ್ಟ್ ಅಲ್ಲ. ಸದ್ಯಕ್ಕೆ ಇವನನ್ನು ಅರೆಸ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಅರೆಸ್ಟ್ ಮಾಡೋಂಥ ಅಪರಾಧ ಏನ್ರಿ ಮಾಡಿದಾನ ಇವನು? ನೋಡಿ ಮೇಡಮ್, ಏನೂ ಪ್ರೂಫ್ ಇಲ್ಲದೆ ಅರೆಸ್ಟ್ ಮಾಡೋಷ್ಟು ದಡ್ಡರು ಪೊಲೀಸರಲ್ಲ. ನಿಮ್ಮ ಬಾಯಿ ಮುಚ್ಚೋದಕ್ಕೆ ಈ ಅರೆಸ್ಟ್ ವಾರೆಂಟ್ ಸಾಕು ಅನ್ಸುತ್ತೆ. ಕೋರ್ಟಲ್ಲಿ ಬಂದು ಏನು ಬೇಕಾದರೂ ವಾದ ಮಾಡಿ, ಅದು ನಿಮ್ಮ ಕೆಲಸ. ಆದರೆ ಈಗ ನಮ್ಮ ಕೆಲಸಕ್ಕೆ ಅಡ್ಡಿ ಬರಬೇಡಿ. ಚೇತನ್, ಗಿರ್ಜಕ್ಕ, ಚೇತು, ರಘು, ರಘು, ನಾವು ಹೋಗೋಣ. ಯೋಚನೆ ಮಾಡಬೇಡ ಯಶು, ನಾವು ಬಿಡಿಸ್ಕೊಂಡು ಬರ್ತೀವಿ. ಬಾಗಿಲು ಹಾಕು. ನೀವಿಬ್ರು ಮುಖ ನೋಡ್ತಿದ್ರೆ ಏನೋ ಕಚ್ಚದಕ್ಕೆ ಬಂದಿದ್ರಿ ಅನಿಸ್ತದೆ. ಬೇಗ ಹೇಳ್ಬಿಡಿ, ಟೈಮ್ ವೇಸ್ಟ್ ಮಾಡಬಾರ್ದು. ಯಾಕಂದರೆ ನಿಮ್ಗೆ ಇನ್ನೂ ಇಬ್ಬರು ತಂಗಿರ ವಿಷಯ ಇದೆಲ್ಲ ತಲೆ ಕೆಡಿಸ್ಕೊಳಕ್ಕೆ. ಅಳೆ ಬಿಡ್ರಾಣಿ, ನಿನ್ನ ಥರ ಲೆಕ್ಕಾಚಾರ ಹಾಕೋದಕ್ಕೆ ನಮಗೆ ಬರಲ್ಲ. ನಿನ್ನ ಕೊನೆ ನಿರ್ಧಾರ ಏನು ಅಂತ ತಿಳ್ಕೊಳಕ್ಕೆ ಬಂದಿದ್ದೀನಿ. ಚೇತುನೇ ನಿನ್ನ ಅಂತಿಮ ನಿರ್ಧಾರ ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ರೆ ಮನ್ಸು ಬದಲಾಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಸುಮತಿ, ಕೇಳಿದಷ್ಟಕ್ಕೆ ಉತ್ತರ ಕೊಡು. ಇದೇ ನಿನ್ನ ಕಡೆ ನಿರ್ಧಾರನ ಅಂತ ಅವ್ರು ಕೇಳ್ತಾ ಇರೋದು. ಮದುವೆನೇ ಮುಗ್ದೋದ್ಮೇಲೆ ಅವನೇ ಅಂತಿಮನ ಅಂತ ಕೇಳ್ತಾ ಇದೆಯಲ್ಲ ದಡ್ಡ. ನಿನ್ನ ನಿರ್ಧಾರ ಏನು ಬಂತು? ಆದರೂ ನೀನು ಇಷ್ಟೊಂದು ಮುಂದುವರಿಬಾರ್ದಿತ್ತು ಸುಮತಿ. ನಿಮ್ಮಣ್ಣಂಗೆ ಇದಕ್ಕೆ ಚಿಂತೆ ಆಗಿರೋದು. ಸಂಸ್ಕೃತ ಪಂಡಿತರೇ, ಲೆಕ್ಚರರೇ, ಈ ವಿಚಾರವಾಗಿ ಬೇರೆ ಯಾವುದು ಮಾತು ಬೇಡ.
ನೀವು ಏನು ಬೇಕಾದರೂ ಹೇಳಿ, ನಾನು ಕೇಳ್ತೀನಿ. ನನ್ನಿಂದ ಏನಾದರೂ ಸಹಾಯ ಆಗಬೇಕಾ ಕೇಳಿ, ನಾನು ಅದನ್ನು ಮಾಡ್ತೀನಿ. ಇಲ್ಲ ಅಂದರೆ ರೈಟ್ ಹೇಳಿ. ಸಿಟ್ಟಾ? ನನಗೆ ನಿಂಗೆ ಸಿಟ್ಟು ಸೂಟ್ ಆಗೋದಿಲ್ಲ ಕಣೋ. ನಾವಿಬ್ರು ಯಾವಾಗಲೂ ನಗ್ನಾಗ್ತಾ ಇರ್ಬೇಕು, ಅವಾಗಲೇ ಚೆನ್ನಾಗಿರೋದು. ಸಿಟ್ಟಲ್ಲ ಸುಮತಿ, ನನ್ನ ತಂಗಿ ಭಂಡತನದ ಬಗ್ಗೆ ಭಯ. ಅದು ಭಂಡತನ ಅಲ್ಲ ಅಣ್ಣ, ಧೈರ್ಯ, ನಂಬಿಕೆ. ಅಲ್ಲ ಸುಮತಿ, ನೀನು ಚೇತುನ ಎಷ್ಟು ನಂಬಿದ್ಯೋ ಅವನು ನಿನ್ನನ್ನು ಅಷ್ಟೇ ನಂಬಿದಾನ. ಅದಕ್ಕೆ ನಾನು ಯಾವತ್ತೂ ನಂಬಿಕೆನಲ್ಲಿ ಮೋಸ ಹೋಗಿಲ್ಲ. ನಂಬೋದಕ್ಕಿಂತ ಮುಂಚೆ ಯೋಚಿಸ್ತೀನಿ. ಒಂದು ಸರ್ತಿ ನಿರ್ಧಾರ ತಗೊಂಡ್ಮೇಲೆ ಹೆಜ್ಜೆ ಹಿಂದಿಡೋದಿಲ್ಲ. ಚೇತು ಹೇಗೆ ನನ್ನ ನಂಬಿಕೆಗೆ ಮೋಸ ಮಾಡಲ್ವೋ, ನಾನು ಹಾಗೆ ಅವನ ನಂಬಿಕೆಗೆ ಮೋಸ ಮಾಡೋದಿಲ್ಲ. ರೀ, ಸುಮತಿ ನಂಬಿಕೆನ ಹಾಳು ಮಾಡೋದು ಬೇಡ. ನಿಮ್ಮ ಪ್ರೊಫೆಷನ್ ಬಗ್ಗೆ ನಿಮಗೆಷ್ಟು ಗೌರವ ಇರುತ್ತೋ ನಮಗೂ ಗೌರವ ಇರುತ್ತೆ ಮೇಡಮ್. ಈಗ ನಿಮ್ಮ ಕರ್ತವ್ಯಕ್ಕೆ ನಾನು ಅಡ್ಡಿ ಮಾಡಲ್ಲ. ಬೇಲ್ ಕೊಟ್ಟು ಅವನನ್ನ ಮನೆಗೆ ಕರ್ಕೊಂಡು ಹೋಗಿ. ಸಾರಿ ಸರ್, ಏನೇ ಆದರೂ ನಾವು ವಿಚಾರಿಸ್ಬೇಕಲ್ವಾ? ತಮ್ಮ ಅಲ್ವಾ, ಟೆನ್ಷನಲ್ಲಿ ಹಾಗೆ ಮಾತಾಡಿದ್ದಾರೆ. ಸಾರಿ ಸರ್. ಇಟ್ಸ್ ಓಕೆ, ನನಗೂ ಅರ್ಥ ಆಗುತ್ತೆ. ಬೆಳಿಗ್ಗೆ ಬೇಲ್ಗೆ ಅಪ್ಲೈ ಮಾಡಿ. ಸರ್, ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಪೇಪರ್ನವ್ರಿಗೆ, ಟಿ ವಿಯವ್ರಿಗೆ ಈ ಕೇಸ್ ಬಗ್ಗೆ ತಿಳಿಸ್ಬೇಡಿ ಸರ್. ನನ್ನ ವಿನಂತಿ. ಕೇಸ್ ಏನು ಬೇಕಾದರೂ ಆಗಲಿ, ಆದರೆ ಟಿ ವಿನಲ್ಲಿ, ಪೇಪರ್ನಲ್ಲಿ ಬಂದರೆ ಮರ್ಯಾದೆ ಪ್ರಶ್ನೆ. ಓಕೆ, ಕೋರ್ಟ್ಗೆ ಹೋಗೋವ್ರಿಗೆ ನಾನು ಯಾರಿಗೂ ಹೇಳಲ್ಲ. ಆಮೇಲೆ ನನ್ನ ಜವಾಬ್ದಾರಿ ಅಲ್ಲ. ಅಷ್ಟಾದರೆ ಸಾಕು ಸರ್. ಯಾಕೆಂದರೆ ನನ್ನ ಹೆಂಡತಿ ಈಗ ತುಂಬ ಗರ್ಭಿಣಿ. ಮೀಡಿಯಾದಲ್ಲಿ ಬಂದರೆ ಆ ಶಾಕ್ನ ತಡ್ಕೊಳಕ್ಕಾಗಲ್ಲ. ಸರಿ, ಹಲೋ ರಘು, ಚೇತು ಏನೂ ಆಗಿಲ್ಲ ಯಶು. ಪೊಲೀಸ್ನವರು ಹೊಡೆದಿಲ್ಲ ಅಲ್ವಾ? ಇಲ್ಲ ಯಶು, ಆರಾಮಾಗಿದ್ದಾನೆ. ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ಹೊಡೆಯೋದಂತ ಯಾಕೆ ತಿಳ್ಕೊತೀಯ? ಒಂದೇ ಒಂದು ನಿಮಿಷ ಅವನಿಗೆ ಫೋನ್ ಕೊಡ್ತೀಯಾ? ಸರ್, ಚೇತು ಹತ್ರ ಒಂದು ಸರ್ತಿ ಅವ್ರ ಅಕ್ಕ ಮಾತಾಡ್ಬೇಕಂತೆ. ಹೇಳಕ್ಕ. ಚೇತು, ನೀನೇನು ಹೆದರ್ಕೋಬೇಡ, ನಿಂಗೇನೂ ಆಗಲ್ಲ. ಅಲ್ಲಿ ಗಿರ್ಜಕ್ಕ ಇದ್ದಾಳೆ, ನಿಮ್ಮ ಭಾವ ಇದ್ದಾರೆ, ಹೇಗಾದರೂ ಮಾಡಿ ನಿನ್ನನ್ನು ಬಿಡಿಸ್ತಾರೆ. ಆಯ್ತಕ್ಕ. ಚೇತು, ನೀನು ಸುಮತಿನೇ ಮದುವೆ ಆಗು. ನಮ್ಮದವ್ರಿಗೆ ಯಾವತ್ತೂ ಮೋಸ ಮಾಡಬಾರ್ದು. ನೀಗೇನು ಆಗಲ್ಲ ಚೇತು, ಹೆದರ್ಕೋಬೇಡ. ಆಯ್ತಕ್ಕ.
ಪದ್ಮ ರೆಡಿನಾ? ಬಂದೆ. ಬೇಗ ಬೇಗ. ರೀ ದೇವ್ಕಿ ಅಟ್ಲೀಸ್ಟ್ ಒಂದು ವಾರನಾದರೂ ಇಲ್ಲಿದ್ರೆ ಚೆನ್ನಾಗಿರುತ್ತಲ್ವಾ ರೀ? ಆಗ ಅವಳಿಗೂ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಇಲ್ಲದೇ ಅವಳ ತಲೆ ಪೂರ್ತಿ ಕೆಟ್ಟು ಹೋಗುತ್ತೆ ಅಷ್ಟೇ. ಅವಳು ಬರಬೇಕಲ್ಲ. ಬರ್ದೇ ಇದ್ರೆ ಬಿಡೋರು ಯಾರು? ಅದಕ್ಕೆ ತಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು. ನಾನಾಗಿದ್ರೆ ಸುಮ್ಮನೆ ಏನೋ ನೆಪ ಹೇಳ್ಬಿಡ್ತಿದ್ಲು. ಆದರೆ ನಿಮ್ಮ ಹತ್ರ ಹಾಗಾಗಲ್ಲ, ಬಂದೇ ಬರ್ತಾಳೆ. ನಿನ್ನೆ ರಾತ್ರಿ ಕೂಡ ಫೋನ್ ಮಾಡಿ ಹೇಳಿದ್ದೀನಿ. ಸುಮತಿಯಲ್ಲಿ ಆಚೆ ಹೋಗಿದ್ದಾಳೆ. ವಿಚಿತ್ರ ನೋಡು, ಸುಮತಿ ಮದುವೆ ಸಲೀಸಾಗುತ್ತೆ ಅಂತ ಸಂತೋಷ ಪಟ್ಟಿದ್ವಿ, ಅದೇ ಉಲ್ಟಾ ಆಗೋಯ್ತು. ನೀವಿಗೆ ಮದುವೆನೇ ಆಗಲ್ಲ ಅಂತ ಅನ್ಕೊಂಡಿದ್ವಿ, ಅದು ಸಲೀಸಾಗ್ತಾ ಇದೆ. ರೀ, 1 ವರ್ಷದ ಹಿಂದೆ ದೇವಕಿ ಬಗ್ಗೆ ನಾವೇನಾದರೂ ಅಂದ್ಕೊಂಡಿದ್ವಾ? ದೇವಕಿ ಬಂದಾಗ ನಾವು ಯಾರು ಇದ್ರ ಬಗ್ಗೆ ತುಟಿ ಪಿಟಿ ಕನ್ಬಾರ್ದು. ನನಗೆ ಬೇರೆ ಯಾರ ಬಗ್ಗೆನೂ ಹೆದರಿಕೆ ಇಲ್ಲ, ಆದರೆ ನಮ್ಮ ಸುಮತಿ ಬಗ್ಗೆನೇ ಭಯ ರೀ. ಏನು ಮಾಡಲ್ಲ ಅನ್ಸುತ್ತೆ. ದೇವಕಿಯಿಂದ ತಮ್ಮ ಭವಿಷ್ಯಕ್ಕೆ ತೊಂದರೆ ಇದೆ ಅಂತ ಸುಮತಿ ಚೇತು ಇಬ್ಬರು ಗುಟ್ಟಾಗಿ ಸಮಸ್ಯೆನ ಬಗೆಹರಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ಯಾರು ಬೇಡ ಅನ್ನೋ ಹಾಗೆ ಇಲ್ಲ. ಮನೆಯವರೆಲ್ಲ ಒಗ್ಗಟ್ಟಾಗಿ ಮದುವೆ ಶಾಸ್ತ್ರ ಮುಗಿಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅವ್ರ ದಾರಿ ಅವರೇ ನೋಡ್ಕೊಂಡ್ಬಿಡ್ತಾರೆ. ಚೇತು ತುಂಬ ಆ್ಯಕ್ಟಿವ್ ಆಗಿರೋ ಹುಡುಗ ಅಲ್ವಾ? ನಮ್ಮ ಸುಮತಿನ ಬಾಳಿಸ್ತಾನೆ ಅನ್ನೋ ನಂಬಿಕೆ ಇದೆ ರೀ. ಬಾರ್ಸಾಗಿ ಮಾಡ್ತಾಳೆ ಹೇಳು, ಉಳ್ಳಿ ಕಡಿಮೆ ಏನಲ್ಲ. ಅಂತೂ ಚಿಕ್ಕಮ್ಮನ ಆಸೆಯಂತೆ 3 ಮಂಟಪ ರೆಡಿ ಆಗುವಾಗ ಕಾಣಿಸ್ತಾ ಇದೆ. ದೇವಕಿ ಬಂದಾಗ ಇಬ್ಬರು ಸೇರಿ ಒಪ್ಪಿಸ್ಬಿಡ್ಬೇಕು. ಹೌದು ರೀ. ಆ ಸೆಲ್ಲಿಂದ ಚೇತನ ಇಲ್ಲಿ ಕರ್ಕೊಂಬನ್ರಿ. ಯಾರಯ್ಯ ಇದು? ತುಂಬ ರೊಮ್ಯಾಂಟಿಕ್ಕಾಗಿ ಮೆಸೇಜ್ ಕಳಿಸಿದಾಳೆ. ಓಹೋಹೋ, ಜೋಕ್ಸ್ ಬೇರೆ. ಪರವಾಗಿಲ್ಲ ಕಣಯ್ಯ, ಶ್ರೀಕೃಷ್ಣ ಅವತಾರ ನೀನು. ಓಹ್, ಕೌನ ಬೇರೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂದರೆ ಮನೆ ಮಠ ಬಿಟ್ಟು ಬಂದ್ಬಿಡು ಅಂತನಾ? ಕುವೆಂಪು ಬರೆದಿರೋದು ನಿನಗೆ ಹೀಗೆ ಉಪಯೋಗ ಆಗ್ತಿದೆ ಅನ್ನೋ? ಅಲ್ಲಯ್ಯ, ರೂಪಾ ಜೊತೆ ಅಷ್ಟೆಲ್ಲ ಡಿಂಗ್ ಡಾಂಗ್ ನಡೆಸಿ ಈ ಹುಡುಗಿ ಜೊತೆ ರೊಮ್ಯಾನ್ಸಾ? ಚೆನ್ನಾಗಿದೆ. ನಿಮಗೆ ಒಂದೊಂದು ಕೆಲ್ಸಕ್ಕೆ ಒಂದೊಂದು ಹುಡುಗಿ ಬೇಕು ಅಂತ ಕಾಣುತ್ತೆ. ಪ್ರೀತಿಗೊಬ್ಳು, ಮದುವೆಗೊಬ್ಳು, ಆಟ ಆಡೋದಕ್ಕೆ ಇನ್ನೊಬ್ಳು, ಮಸ್ತಿ ಮಾಡ್ಕೊಂಡು ತಿರ್ಗೋದಕ್ಕೆ ಮತ್ತೊಬ್ಳು. ಈ ಹುಡುಗಿನೆಲ್ಲೋ ನೋಡಿದ್ದೀನಲ್ಲ. ಏನು ಒಂದೇ ಹುಡುಗಿ ಫೋಟೋ ಇಟ್ಕೊಂಡಿದೀಯಾ? ಮತ್ತೆ ಯಾರದ್ದು ಇಲ್ವಾ? ಬೇರೆ ಹುಡುಗಿರ ಫೋಟೋ ಇಟ್ಕೊಂಡ್ರೆ ಇವಳು ಒದಿತಾಳೆ ಅನ್ಸುತ್ತೆ. ಅವೆಲ್ಲ ಬರೀ ಗುಪ್ತ ವ್ಯವಹಾರ ಅಲ್ವಾ? ಏನೇ ಇದು ಮದುವೆ ಫೋಟೋ? ಇದು ನೀನೇ ಅಲ್ವಾ? ಅದೇ ಹುಡುಗಿನ? ಕರೆಕ್ಟ್, ಅವಳೆ. ಇವಳ ಜೊತೆ ನೀನು ಮದುವೆ ಆಗ್ತಿದೀಯಾ? ಹೌದು ಸರ್. ಮತ್ತೆ ಎಂಗೇಜ್ಮೆಂಟು? ಅದೇ ಹುಡುಗಿ ಸರ್. ಇವಳನ್ನೆಲ್ಲೋ ನೋಡಿದ್ದೀನಲ್ಲ. ಹಾಂ, ಅವಳೇ ಅಲ್ವಾ ಈ ಹುಡುಗಿ? ಅದೇ ನೀನು ಕಾಣೆಯಾಗಿದ್ದಾಗ ನಾನು ಅರೆಸ್ಟ್ ಮಾಡಿದ್ದೆ. ಹಳೆಬೀಡು, ಹೋಟ್ಲು, ಇವ್ರು ದೊಡ್ಡಪ್ಪ ಹೆಡ್ ಕಾನ್ಸ್ಟೇಬಲ್ ತಾನೇ? ಅದೇ ಹುಡುಗಿ ಅಲ್ವಾ? ಹೌದು ಸರ್. ರಾಸ್ಕಲ್, ನಾಚಿಕೆ ಆಗಲ್ಲ ನಿನಗೆ? ಅವಳ ಜೊತೆ ಇಷ್ಟೆಲ್ಲ ಆಟ ಆಡಿ ಈಗ ಇನ್ನೊಬ್ಬಳು ಮದುವೆ ಆಗಿದೆಯಾ? ನಿಮ್ಮ ಮನೆಯವ್ರಿಗಾದ್ರೂ ಬುದ್ಧಿ ಬೇಡವಾ? ಅದು ಯಾರಿಗೂ ಗೊತ್ತಿಲ್ಲ ಸರ್, ನಾವಿಬ್ಬರೇ ಮದುವೆ ಆದ್ವಿ. ಓಹೋ, ಬುದ್ಧಿವಂತ. ಬೇರೆಯವ್ರ ಬದುಕನ್ನು ಹಾಳು ಮಾಡೋ ಬುದ್ಧಿ. ನೋಡು, ಈ ಮದುವೆಯಿಂದ ನೀನೇನಾದರೂ ಬಚಾವಾಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ಇದು ನಿನ್ನನ್ನು ಇನ್ನಷ್ಟು ಕಷ್ಟಕ್ಕೆ ಗುರಿ ಮಾಡುತ್ತೆ, ನೆನಪಿಟ್ಕೋ.
ರೆಡಿ ಸೆಲ್ ಒಳಗೆ ಹಾಕ್ರಿ ಇವನ್ನ. ಸರ್ 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 ಸೆಲ್ ಒಳಗೆ ಬೇಡ ಸರ್, ಇಲ್ಲ ಬೆಂಚಲ್ಲಿ ಕೂರ್ಸಿ ಸರ್, ಯಾರ್ಯಾರು ನೋಡೋಕೆ ಬರ್ತಾರೆ ಸರ್, ನಾನು ಎಲ್ಲೂ ಓಡೋಗಲ್ಲ ಸರ್. ಓಹೋ ರೆಡ್ಡಿ ಅವರೇ, ಹೊರಗಡೆ ಕೂರಿಸ್ರಿ. ಪಾಪ VIP ಸಾಹೇಬ್ರು ನೋಡೋದಕ್ಕೆ ಯಾರ್ಯಾರೋ ಬರ್ತಾರಂತೆ. ಹಾಗೆ ಒಂದು ಸ್ವಲ್ಪ ಹಾರನ್ನು ತಂದಿಡಿ, ಬಂದವರೆಲ್ಲ ಹಾಕಿ ಹೋಗಲಿ. ನೋಡಿ ಇವನನ್ನು ನಂಬೋಕ್ಕಾಗಲ್ಲ. ಏನಾದರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಮಂಡಿಯಿಂದ ಕೆಳಗಡೆ ಶೂಟ್ ಮಾಡಿ, ನಾನಿದ್ದೀನಿ. ಗಿರ್ಜಕ್ಕ, ಚೇತುಗೆ ಏನಾಗ್ಬೋದು? ಬೇಲ್ ಸಿಕ್ಕಿದ್ರೆ ಏನೂ ಯೋಚನೆ ಇಲ್ಲ ಯಶು, ಏನಾದರೂ ಮಾಡ್ಬೋದು, ಟೈಮು ಸಿಗತ್ತೆ. ಏನು ಮಾಡೋದು ಅಂತ ಆಮೇಲೆ ನಿರ್ಧಾರ ಮಾಡೋಣ. ನನಗೆ ಯಾಕೋ ಭಯ ಆಗ್ತಿದೆ. ನೋಡು, ಚೇತು ನನ್ನ ಹತ್ರನೇ ಈ ವಿಚಾರ ಮುಚ್ಚಿಟ್ಬಿಟ್ಟ. ಅದಕ್ಕೆ ಹೇಳೋದು, ಒಂದು ಸುಳ್ಳನ್ನು ಮುಚ್ಚಿಡೋಕ್ಕೆ ಹೋದರೆ 100 ತಪ್ಪುಗಳು ಸಂಭವಿಸ್ತವೆ ಅಂತ. ದೇವಕಿ ವಿಚಾರದಲ್ಲೂ ಹೀಗೆ ಬೇಕಾದಷ್ಟು ತಪ್ಪುಗಳಾಗಿವೆ. ಸರಿ ರಘು, ಆ ರೂಪನ್ ಜೊತೆ ಇಷ್ಟೆಲ್ಲ ಸಂಬಂಧ ಇಟ್ಕೊಂಡು ಚೇತು ಸುಮತಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಅದು ಹೇಗೆ ಮನ್ಸು ಮಾಡ್ದ? ಬರೀ ಮನಸ್ಸು ಮಾಡಿದ್ದಲ್ಲ ಗಿರ್ಜಕ್ಕ, ಗುಟ್ಟಾಗಿ ಹೋಗಿ ಮದುವೆನೂ ಮಾಡ್ಕೊಂಡಿದ್ದಾನೆ. ಪಾಪ ಸುಮತಿ ಮುಗ್ಧ ಹುಡುಗಿ, ಅಂಥವಳಿಗೆ ಮೋಸ ಮಾಡೋಕ್ಕೆ ಅವನಿಗೆ ಹೇಗೆ ಮನಸ್ಸು ಬಂತು? ರಘು, ಬರೀ ನೀನು ಚೇತುನೇ ಬೈಬೇಡ. ಈ ಮದುವೆನಲ್ಲಿ ಸುಮತಿದು ತಪ್ಪಿದೆ. ಯಶು, ಇದೇ ನೀನು ಮಾಡೋ ಮಿಸ್ಟೇಕ್. ಇಂಥ ಸಮಯದಲ್ಲೂ ನೀನು ಚೇತುನ ಸಮರ್ಥಿಸ್ತಾ ಇದೆಯಲ್ಲ. ಮದುವೆ ಆಗಿದ್ರಲ್ಲಿ ಇಬ್ಬರದ್ದು ತಪ್ಪಿರ್ಬೋದು, ಆದರೆ ಸುಮತಿ ಚೇತು ಮಾಡಿರೋಂಥ ಗಂಭೀರ ಅಪರಾಧನ ಮಾಡಿಲ್ಲ ಅನ್ನೋದನ್ನು ನೀನು ನೆನಪಲ್ಲಿ ಇಟ್ಕೋಬೇಕು. ಹೌದು ಯಶು, ಒಂದು ವೇಳೆ ಸುಮತಿನೇ ಮದುವೆ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಚೇತು ತಡಿಬೇಕಾಗಿತ್ತು. ತಾನು ಮಾಡಿರೋ ಹೀನಾಯ ಕೆಲಸದ ಬಗ್ಗೆ ಅವನಿಗೆ ಮೊದಲೇ ಗೊತ್ತಿತ್ತಲ್ವಾ? ಆದರೆ ಚೇತು ತಪ್ಪು ಮಾಡಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಗಿರ್ಜಕ್ಕ. ರೂಪ ಕಾಣೆ ಆಗಿದ್ದಾಳೆ ಅಂತ ತಾನೇ ಪೊಲೀಸ್ನವ್ರು ಅವನ ಹಿಂದೆ ಬಿದ್ದಿರೋದು. ಅವನು ಅಪರಾಧ ಮಾಡಿದ್ದಾನೆ ಅಂತ ಅಲ್ವಲ್ಲ? ಅದೇ ಯಶು, ಚೇತುಗೂ ರೂಪಂಗೂ ಸಂಬಂಧ ಇತ್ತಂತೆ. ಈಗ ಅವಳು ಕಾಣೆ ಆಗಿದ್ದಾಳೆ ಅಂದರೆ ಇವನು ತಪ್ಪೇ ಇಲ್ವಾ ಹಾಗಾದರೆ? ಈ ಗಂಡಸರ ಬುದ್ಧಿನೇ ಎಷ್ಟು, ನಂಬಿಸೋದು, ನಮ್ದವ್ರನ್ನ ಬಿಟ್ಬಿಡೋದು. ಈ ಎರಡೂ ಕಲೆ ಅವ್ರಿಗೆ ರಕ್ತಗತವಾಗಿ ಬಂದ್ಬಿಟ್ಟಿರತ್ತೆ. ರೂಪ ಸಿಕ್ಕಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಅಕಸ್ಮಾತ್ ಸಿಕ್ಬಿಟ್ರೆ? ಇಬ್ಬರು ಹುಡುಗಿರಲ್ಲಿ ಒಬ್ಬರಿಗೆ ಅನ್ಯಾಯನೇ. ರೂಪ ಸಿಕ್ಕಿದ್ರೆ ಚೇತು ಅವಳನ್ನೇ ಮದುವೆ ಆಗಬೇಕಾಗ್ಬೋದು. ಆ ಲೈವ್ ಬ್ಯಾಂಡ್ ಹುಡುಗಿನ ಏನು ಮಾಡೋಕ್ಕಾಗಲ್ಲ ಯಶು, ಒಪ್ಕೊಳ್ಳೇಬೇಕಾಗುತ್ತೆ. ಇದು ಚೇತು ಮಾಡಿರೋ ಸ್ವಯಂಕೃತ ಅಪರಾಧ. ರಘು, ಬೇಗ ಹೋಗೋಣ. ಇವತ್ತು ಚೇತು ಬೇಲ್ ಅಪ್ಲಿಕೇಶನ್ ಅಪಿಯರ್ ಆಗೋ ಥರ ನೋಡ್ಕೋಬೇಕು. ಇವತ್ತು ನಾಳೆಯಲ್ಲಿ ಬೇಲ್ ಸಿಗಲೇಬೇಕು. ಅಕಸ್ಮಾತ್ ನಾಳೆನೂ ಸಿಗದಿದ್ರೆ ಕೋರ್ಟ್ಗೆ 2 ದಿನ ರಜಾ ಇದೆ. ಪಾಪ ಚೇತು ಪೊಲೀಸ್ ಕಸ್ಟಡಿಯಲ್ಲಿ ಕಳಿಬೇಕಾಗತ್ತೆ. ಗಿರ್ಜಕ್ಕ, ನಿಮಗೇನು ಅನಿಸುತ್ತೆ? ಬೇಲ್ ಸಿಗುತ್ತಾ? ಖಂಡಿತ ಸಿಗತ್ತೆ ರಘು. ರೂಪಂಗೆ ಏನೂ ಆಗಿಲ್ವಲ್ಲ, ಬರೀ ಕಾಣೆ ಆಗಿದ್ದಾಳಷ್ಟೇ, ಕೊಲೆ ಏನೂ ಆಗಿಲ್ವಲ್ಲ. ಬೇಲ್ ಸಿಕ್ಕೇ ಸಿಗತ್ತೆ. ಡೋಂಟ್ ವರಿ ಯಶು. ಬಾ ರಘು. ಬರ್ತೀನಿ ಯಶು.